ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಸಾಧನಾ ಶಂಕರ ಅಕಾಡೆಮಿ ಆನ್ಲೈನ್ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ನಾವು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳನ್ನು ಅಧ್ಯಯನ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಸಂಧಿ ಪ್ರಕರಣ ಅಂಥೇಳಿ. ಈಗ ಸಂಧಿ ಪ್ರಕರಣದ ಮುಂದುವರೆದ ಭಾಗ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂಥೇಳಿ. ಯಾವ ಸಂಧಿಗಳು? ಸಂಸ್ಕೃತದ ವ್ಯಂಜನ ಸಂಧಿಗಳು. ಈ ಸಂಸ್ಕೃತದ ವ್ಯಂಜನ ಸಂಧಿಗಳು ಅಂದಾಗ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು 3-4 ಸಂಧಿಗಳು ಬರ್ತಾವೆ. ಯಾಕಂದರೆ ಪರೀಕ್ಷೆಯಲ್ಲಿ ಎಲ್ಲ ಸಂಧಿಗಳ ಮೇಲೆ ಕೂಡ ಫೋಕಸ್ ಮಾಡ್ತಾರೆ, ಬಟ್ ಎಲ್ಲ ಸಂಧಿಗಳನ್ನು ನೋಡೋಣ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಜಸ್ತ್ವ ಸಂಧಿ ಅಂತೇಳಿ. ಯಾವ ಸಂಧಿ? ಜಸ್ತ್ವ ಸಂಧಿ. ಹಾಗಾದ್ರೆ ಏನು ಸರ್ ಇದು ಜಸ್ತ್ವ ಸಂಧಿ ಅಂದರೆ? ಇಲ್ಲಿ ಹೇಳ್ತಾರೆ ನೋಡೋರು, ನೀವೆಲ್ಲ ಗೊತ್ತಿರುವ ಹಾಗೆ ಖ ಖ ಗ ಗ ನ ಇದೊಂದು ಸಾಲ ಅನ್ಕೊಡ್ರಿ ಅಷ್ಟೇ, ಹೌದಾ? ಇದಕ್ಕೆ ನಾವೇನಂತ ಕರಿತೀವಿ? ವರ್ಗದ ಪ್ರಥಮ ಅಕ್ಷರ ಅಂತ ಕರಿತೀವಿ. ಅಂದರೆ ಪ್ರಥಮ ಅಕ್ಷರಗಳು. ಇವುಗಳಿಗೆ ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ವರ್ಗದ ತೃತೀಯ ಅಕ್ಷರಗಳು ಅಂತ ಕರಿತೀವಿ. ಇಷ್ಟು ಗೊತ್ತಿದ್ರೆ ಸಾಕು. ಇಲ್ಲಿ ಹೇಳ್ತಾರೆ ನೋಡ್ರಿ, ಪೂರ್ವ ಪದದ ಹಂತದಲ್ಲಿರುವ ವರ್ಗದ ಪ್ರಥಮ ಅಕ್ಷರಗಳಿಗೆ ಎಲ್ಲಿ ಅಂತ ಹೇಳ್ತಾರೆ ಅವರು? ಪೂರ್ವ ಪದದ ಮತ್ತು ಉತ್ತರ ಪದ = ಸಂಧಿ ಪದ. ಏನಂತ ಹೇಳ್ತಾರೆ ಅವರು? ಪೂರ್ವ ಪದದ ಹಂತದಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ. ಪ್ರಥಮಾಕ್ಷರ ಅಂದರೆ ಯಾವುವು? ಕ ಚ ಠ ಥ ಪ. ಪೂರ್ವ ಪದದ ಹಂತದಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಅನುನಾಸಿಕ ವಲ್ಲದ ಅಕ್ಷರಗಳು. ಅಂದರೆ ಉತ್ತರ ಪದದಲ್ಲಿ ಏನು ಬರಬಾರ್ದು? ಅನುನಾಸಿಕ ಅಕ್ಷರ ಬರಬಾರದು. ಅಂದ್ರೆ ಅದನ್ನು ಬಿಟ್ಟು ಬೇರೆ ಅಕ್ಷರ ಬರಬೇಕು. ಉತ್ತರ ಪದದಲ್ಲಿ ಅನುನಾಸಿಕವಲ್ಲದ ಅಕ್ಷರಗಳು ಎದುರಾದರೆ ಸಂಧಿ ಪದದಲ್ಲಿ ಅದೇ ವರ್ಗದ ತೃತೀಯ ಅಂದ್ರೆ ಯಾವುದು? ಇಲ್ಲಿ ಕ ಕ ಕ ಚ ಟ. ಕ ಚಟ ತಪಕ್ಕೆ ಯಾವ ಬರ್ತಾವ ಅಂತ ಹೇಳ್ತಾರೋ? ಗ ಜ ಡ ದ ಬ. ನೋಡ್ರಿ, ಇಲ್ಲಿ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಮಾಡಿದಾರಪ್ಪ ಅಂತ ಕೇಳಿದ್ರೆ, ಪೂರ್ವ ಪದದ ಕಚಟ ತಪಗಳ ಸ್ಥಾನದಲ್ಲಿ ಗಜಡ ದಬಗಳು ಬಂದರೆ ಯಾವ ಸಂಧಿ? ಪೂರ್ವ ಪದ ಉತ್ತರ ಪದ ಅನ್ನೋದು ಗೊತ್ತಿರಬೇಕು. ಆದೇಶ ಸಂಧಿ ಒಳಗೆ ಕ ತಪಗಳಲ್ಲಿ ಬರ್ತಾವೋ? ಉತ್ತರ ಪದದಲ್ಲಿ ಬರ್ತಾವೆ. ಜಸ್ತ ಸಂಧಿಗೆ ಕಚಟ ತಪಗಳಲ್ಲಿ ಬರ್ತಾವೋ? ಪೂರ್ವ ಪದದಲ್ಲಿ ಬರ್ತಾವೆ. ಹಾಗಾದ್ರೆ ಈ ಸಂಧಿ ಐತಲ್ಲ, ಯಾವ ಸಂಧಿ? ಈ ಸಂಧಿ ಇದೆಯಲ್ಲ, ಜಸ್ತ ಸಂಧಿ, ಯಾವ ಸಂಧಿಯ ಒಂದು ಪರ್ಯಾಯ ಸಂಧಿ ಥರ ಕಾಣಿಸ್ತದಪ್ಪ ಅಂತ ಕೇಳಿದ್ರೆ ಇದು ಆದೇಶ ಸಂಧಿಯನ್ನು ಹೋಲುವ ಸಂಧಿಯಾಗಿದೆ. ಯಾವ ಸಂಧಿಯನ್ನು? ಕನ್ನಡದ ಆದೇಶ ಸಂಧಿ. ಆದೇಶ ಸಂಧಿ ಅಂದರೆ ಹೆಂಗಿರ್ತೈತಿ? ಪೂರ್ವ ಪದ ಉತ್ತರ ಪದ ಸಂಧಿ ಪದ. ಇಲ್ಲಿ ಉತ್ತರ ಪದದೊಳಗೆ ಕ ತ ಪಗಳು ಬಂದು ಸಂಧಿ ಪದೊಳಗೆ ಬರ್ತಾವೆ ಗ ದ ಬಗಳು ಬರ್ತಾವೆ. ಆದರೆ ಇಲ್ಲಿ ಪೂರ್ವ ಪದದಲ್ಲಿ ಕ ಚ ಟ ತ ಪಗಳು ಬಂದು ಉತ್ತರ ಪದದಲ್ಲಿ ಯಾವ ಅಕ್ಷರಗಳು ಬರಬಾರ್ದು? ಅನುನಾಸಿಕ ಅಕ್ಷರಗಳು ಬರಬಾರ್ದು. ಸಂಧಿ ಆಗುವಾಗ ಯಾವ ಅಕ್ಷರಗಳು ಬರ್ತಾವೆ ಅಂತ ಹೇಳ್ತಾರೆ ಅವರು? ಗ ಜ ಡ ದ ಬಗಳು ಬರ್ತಾವು ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆ ನೋಡ್ರಿ, ಇನ್ನೂ ಅರ್ಥ ಆಗತ್ತೆ ನಿಮಗೆ. ನೋಡ್ರಿ, ದಿಕ್ಕ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಾಗಬೇಕಂತ ಹೇಳ್ತಾರೋ? ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ. ಪೂರ್ವ ಪದದ ಅಂತ್ಯ ಅಂದರೆ ಯಾವುದು? ಇದು. ಇಲ್ಲಿ ಯಾವ ಅಕ್ಷರ ಇರ್ತಾವೆ ಅಂತ ಹೇಳ್ತಾರೋ? ವರ್ಗದ ಪ್ರಥಮಾಕ್ಷರಗಳಿಗೆ. ಸಂಧಿ ಉತ್ತರ ಪದದಲ್ಲಿ ಏನು ಬರಬಾರ್ದು ಅಂತ ಹೇಳ್ತಾರೆ ಅವರು? ಅನುನಾಸಿಕ ಅಕ್ಷರಗಳು ಬರಬಾರ್ದು ಅಂತ ಹೇಳ್ತಾರೆ. ಅನುನಾಸಿಕ ಅಕ್ಷರಗಳು ಎಲ್ಲೂ ಬಂದಿಲ್ಲ. ಹಿಂಗೆ ಬತ್ತು ಅಂದರೆ ಅವಾಗ ಏನು ಬರ್ತೈತೆ ಅಂತ ಹೇಳ್ತಾರೋ? ಸಂಧಿ ಆಗುವಾಗ ಪೂರ್ವ ಪದದ ಕಚಟ ತಪಗಳ ಸ್ಥಾನದಲ್ಲಿ ಸಂಧಿ ಆಗುವಾಗ ಗಜಡ ದಬಗಳು ಬರ್ತಾವು ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ದಿಕ್ ಪ್ಲಸ್ ಅಂತ ದಿಗಂತ ಅಂತ ಹೇಳಿ. ನೆಕ್ಸ್ಟ್ ದಿಕ್ ಪ್ಲಸ್ ದರ್ಶನ ಏನಾಗೈತ್ರಿ? ದಿಗ್ದರ್ಶನ. ನೆಕ್ಸ್ಟ್ ಸತ್ ಪ್ಲಸ್ ಭಾವನೆ. ಯಾವ ಭಾವನೆ? ಸತ್ ಪ್ಲಸ್ ಭಾವನೆ ಏನಾಗತ್ರಿ? ಸದ್ಭಾವನೆ. ತ ಜಾಗದಲ್ಲಿ ಏನು ಬರ್ಬೇಕಂತ ಹೇಳ್ತಾರೆ ಅವರು? ತಕ ದನ ಬಂದಿದೆ. ಇದೇನೋ ಇದ್ರ ಒತ್ತಕ್ಷರ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ಅಚ್ಚ ಪ್ಲಸ್ ಅಂತ ಅಜಂತ. ಅಚ್ಚ ಪ್ಲಸ್ ಅಂತ ಏನೋ ಅಜಂತ. ಇಲ್ಲಿ ಚ ಜಾಗದಾಗ ಏನು ಬರ್ಬೇಕಂತ ಹೇಳ್ತಾರೆ ನಮಗವರು? ಜ ಬರ್ಬೇಕಂತ ಹೇಳ್ತಾರೆ. ಛದ ಜಾಗದಲ್ಲಿ ಯಾವ ಅಕ್ಷರ ಬಂದಿದೆ? ಜ ಅಕ್ಷರ ಬಂದಿದೆ. ನಿಯಮ ಏನು?
ಪೂರ್ವ ಪದದ ಕಚಡ ತಪಗಳ ಸ್ಥಾನದಲ್ಲಿ ಉತ್ತರ ಪದದಲ್ಲಿ ಅನುನಾಸಿಕವಲ್ಲದ ಅಕ್ಷರಗಳು ಬಂದಾಗ ಸಂಧಿಯಾಗುವಾಗ ಕಚಡ ತಪಗಳ ಸ್ಥಾನದಲ್ಲಿ ಗಜಡ ದಪಗಳು ಬಂದರೆ ಅದನ್ನು ನಾವೇನಂತ ಕರಿತೀವಿ? ಜಸ್ತ್ವ ಸಂಧಿ ಎನ್ನುತ್ತೇವೆ ಅಂತೇಳಿ. ಉದಾಹರಣೆಗಳ ಮುಂದೆ ಹೋಗ್ರಿ, ಇನ್ನೂ ಗೊತ್ತಾಗತ್ತೆ. ನೆಕ್ಸ್ಟ್ ನೋಡ್ರಿ, ದಿಕ್ಕ ನಮಗಿಲ್ಲಿ ಕನ್ಸಿಡರ್ ಆಗ್ತಕ್ಕಂಥದ್ದು ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಹೌದಾ? ಪೂರ್ವ ಪದದೊಳಗೆ ಯಾವುವು? ಕ, ಚ, ಟ, ತ, ಪ. ಇಲ್ಲೇ ಗ, ಜ, ಡ, ದ, ಬ. ಇವೇ ನಮಗೇನಾಗ್ತಾವಪ್ಪ ಅಂತ ಕೇಳಿದ್ರೆ ಬರ್ತಾವೆ. ಇದನ್ನು ಯಾಕೆ ನಾ ಮತ್ತೆ ಮತ್ತೆ ಬರೆಯೋದಪ್ಪ ಅಂತ ಕೇಳಿದ್ರೆ ನೀವು ಮರಿಬಾರ್ದು. ಒಂದು ಸಲ ಎರಡು ಸಲ ನೀವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರಿ ಅಂದರೆ ಭಾಳ ಈಜಿ ಆಗತ್ತೆ. ದಿಕ್ ಪ್ಲಸ್ ಅಂತ ಏನಾಗತ್ತೆ? ಇದು ದಿಗಂತ. ಮತ್ತೆ ರಿಪೀಟ್ ಆದವೋ ಇಲ್ಲ ಇವು ಸದ್ಭಾವನೆ ಅಜಂತದವರಿಗೆ. ಷಟ್ಟ ಪ್ಲಸ್ ಆನನ ಷಡಾನನ. ಟಕ್ ಯಾವ್ದು ಬರ್ಬೇಕಂತ ಹೇಳ್ತಾರೆ ಅವರು? ಡ ಬಂದಿದೆಯಲ್ಲ. ನೆಕ್ಸ್ಟ್ ನೋಡ್ರಿ, ಹೃತ್ ಪ್ಲಸ್ ರೋಗ ಹೃದ್ರೋಗ. ತಕ್ ಯಾವ್ದು ಬಂದಿದೆ? ದ ಬಂದಿದೆಯಾ? ಕ ಕ ಗ ಬಂದಿದೆ. ಅಚ್ ಪ್ಲಸ್ ಆದಿ ಏನು ಬಂದಿದೆ? ಅಜಾದಿ. ಅಚ್ ಪ್ಲಸ್ ಅಂತ ಅಜಂತ. ನೆಕ್ಸ್ಟ್ ಅಪ್ಪ ಪ್ಲಸ್ ದಿ ಏನಾಗೈತ್ರಿ? ಅಬ್ದಿ ಅಂತ ಹೇಳಿ. ಅಪ್ ಪ್ಲಸ್ ದಿ ಅಬ್ದಿ. ಪಕ್ಕೆ ಏನು ಬಂದಿದೆ? ಬ ಬಂದಿದೆ. ರುಕ್ಕ ಪ್ಲಸ್ ವೇದ ಏನಾಗೈತ್ರಿ? ಋಗ್ವೇದ. ಇಲ್ಲಿ ಕ ಕ ಗ ಬರುತ್ತೆ. ನೆಕ್ಸ್ಟ್ ಷಟ್ ಪ್ಲಸ್ ವರ್ಗ ಷಡ್ವರ್ಗ. ಷಡ್ವರ್ಗಗಳು, ಅರಿಷಡ್ವರ್ಗಗಳು ಅಂತ ಕರಿತಿರಲ್ಲ. ಯಾವ ಅರಿಷಡ್ವರ್ಗಗಳು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ. ಅದಕ್ಕಾಗಿ ಹೇಳ್ತಾರ ಕಾಮಕ್ಕೆ ಕಾಮ ಇಟ್ಟಾಗ ನಿನ್ನಲ್ಲಿ ರಾಮ ಹುಟ್ಟುತ್ತಾನೆ ಅಂಥೇಳಿ. ಕಾಮಕ್ಕೆ ಕಾಮ ಇಟ್ಟಾಗ ನಿನ್ನಲ್ಲಿ ರಾಮ ಹುಟ್ಟುತ್ತಾನೆ ಅಂಥೇಳಿ. ಅದಕ್ಕಾಗಿ ನಿಮ್ಮನ್ನು ಕೇಳ್ತಾರೆ ನೋಡು, ಆರೋಗ್ಯವೇ ಅಂತ ಕೇಳ್ತಾರೆ. ಆರು ಯೋಗ್ಯವೇ ಅಂತ. ಆರು ಯಾವುವು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ. ಇವು ಆರು ಚೆನ್ನಾಗಿದಾವನಂತ. ಇದು ವಿಪರೀತ ಆಯ್ತು ಅಂದರೆ ಇವೆಲ್ಲನೂ ಬರ್ತಾವೆ. ಇದು ಸೈಲೆಂಟ್ ಇತ್ತು ಅಂದರೆ ಇವೆಲ್ಲನೂ ಸೈಲೆಂಟ್ ಇರ್ತಾವೆ ಅಷ್ಟೇ. ಓಕೆ, ಇರಲಿ. ಈ ಕಡೆ ಬರ್ರಿ. ಚಿತ್ ಪ್ಲಸ್ ಆನಂದ ಏನಾಗತ್ರಿ? ಚಿದಾನಂದ. ತಕೇನು ಬಂತು? ದ. ಅಪ್ ಪ್ಲಸ್ ಜ ಅಬ್ಜ. ಅಬ್ಜ ಅಂದ್ರೆ ಕಮಲ, ಅಬ್ದಿ ಅಂದ್ರೆ ಸಮುದ್ರ, ಅಪ್ ಅಂದ್ರೆ ನೀರು. ದಿಕ್ ಪ್ಲಸ್ ದೇಶ ದಿಗ್ದೇಶ. ದಿಕ್ ಪ್ಲಸ್ ದೇಶ ದಿಗ್ದೇಶ. ಸತ್ ಪ್ಲಸ್ ಆನಂದ ಸದಾನಂದ. ಚಿತ್ ಪ್ಲಸ್ ಆನಂದ ಚಿದಾನಂದ. ಈ ರೀತಿಯಾಗಿ ಪೂರ್ವ ಪದದಲ್ಲಿರ್ತಕ್ಕಂಥ ಕಚಟ ತಪಗಳ ಸ್ಥಾನದಲ್ಲಿ ಸಂಧಿ ಆಗೋತ್ನಾಗ ಉತ್ತರ ಪದದಲ್ಲಿ ಏನು ಬರ್ತಾವ ಅಂತ ಹೇಳ್ತಾರೆ? ಅನುನಾಸಿಕವಲ್ಲದ ಅಕ್ಷರಗಳು ಬಂದು ಅಂದರೆ ಸಂಧಿ ಆಗೋತ್ನಾಗ ಅದೇ ವರ್ಗದ ಅಕ್ಷರಗಳು ಅಂದರೆ ಅದೇ ವರ್ಗದ ಮೂರನೆಯ ಸಾಲಿನ ಅಕ್ಷರಗಳು ಅಂತೇಳಿ ಕಚಟ ತಪಗಳ ಸ್ಥಾನದಲ್ಲಿ ಗಜಡ ದಪಗಳು ಬಂದು ಅಂದರೆ ಅದನ್ನು ನಾವೇನಂತ ಕರಿತೀವಿ? ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಓಕೆ, ಆದೇಶ ಸಂಧಿ ಅಲ್ಲ, ಜಸ್ತ್ವ ಸಂಧಿ ಅಂತೇಳಿ. ಆದೇಶ ಸಂಧಿ ಅಂದರೆ ಉತ್ತರ ಪದದ ಕತಪಗಳು, ಜಸ್ತ್ವ ಸಂಧಿ ಅಂದ್ರೆ ಪೂರ್ವ ಪದದ ಕಚಡ ತಪಗಳು. ಹಾಗಾದರೆ ಜಸ್ತ್ವ ಸಂಧಿ ಯಾವ ಸಂಧಿಗೆ ಪರ್ಯಾಯವಾಗಿರ್ತಕ್ಕಂಥ ಸಂಧಿ ಅಂದಂಗಾಯ್ತು? ಇದು ಆದೇಶ ಸಂಧಿಯನ್ನು ಹೋಲ್ತಕ್ಕಂಥ ಸಂಧಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹೋಲಿಕೆ ಯಾವ ಸಂಧಿ ಇದಕ್ಕೆ? ಆದೇಶ. ಓಕೆ, ಮುಂದೆ ಹೋಗ್ಬೋದಾ? ಎಸ್. ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಸಂಧಿ ಚುತ್ವ ಸಂಧಿ ಅಂತ ಹೇಳಿ. ನೋಡಿರಿ, ಡೆಫಿನೇಷನ್ ಓದಿರಿ ಅಂದರೆ ನಿಮಗೆ ಅದು ಅರ್ಥ ಆಗಲ್ಲ. ಡೆಫಿನೇಷನ್ ಓದಕ್ಕೆ ಹೋಗ್ಬೇಡ್ರಿ, ನಾನು ಇಲ್ಲಿ ಹೇಳ್ತೀನಿ ನೋಡಿರಿ, ಜಸ್ಟ್ ಕೇಳ್ಕೊಂಡು ಹೋಗ್ರಿ ಸಾಕು. ಪೂರ್ವ ಪದದ ಅಂತ್ಯದಲ್ಲಿರುವ, ನೀವು ಬರ್ಕೋಬೇಕು, ಪೂರ್ವ ಪದ ಪ್ಲಸ್ ಉತ್ತರ ಪದ ಈಕ್ವಲ್ ಟು ಸಂಧಿ ಪದ. ಏನಂತ ಹೇಳ್ತಾರೆ ಅವರು? ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರ ಇಲ್ಲವೇ ತಕಾರ. ಸಕಾರ ಅಥವಾ ತಕಾರ ಅಂತ ಎರಡು ಅರ್ಥ ಆಯ್ತಾ? ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರ ಅಥವಾ ತಕಾರಗಳಿಗೆ ಉತ್ತರ ಪದದಲ್ಲಿ, ಯಾವ ಪದದಲ್ಲಿ? ಉತ್ತರ ಪದದಲ್ಲಿ ಶಕಾರ, ಚಕಾರ ಮತ್ತು ಜಕಾರ. ಓಕೆ, ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರ ತಕಾರಗಳಿಗೆ ಉತ್ತರ ಪದದಲ್ಲಿ ಏನು ಬರ್ತಾವ ಅಂತ ಹೇಳ್ತಾರೆ ಅವರು? ಶ ಚ ಜಕಾರಗಳು ಬಂದಾಗ ಸಂಧಿ ಆಗುವಾಗ ಸಕಾರಕ್ಕೆ ಏನಂತ ಹೇಳ್ತಾರೆ ಅವರು? ಶಕಾರವು. ತಕಾರದ ಮುಂದೆ ಚ ಮತ್ತು ಜಕಾರಗಳು ಬಂದಾಗ ಸಂಧಿ ಆಗುವಾಗ ಅದೇ ಅಕ್ಷರಗಳು ಆದೇಶವಾಗಿ ಬಂದರೆ ಇಲ್ಲಿ ಇದೇ ಅಕ್ಷರಗಳು ಏನು ಮಾಡ್ತಾವ? ಆದೇಶವಾಗಿ ಬರ್ತಾವ.
ಚ ಜ. ಎಸ್, ಏನು ನಿಯಮಪ್ಪ? ಇಷ್ಟು ನಿಯಮ ಅರ್ಥ ಮಾಡ್ಕೋಬೇಕು. ಪೂರ್ವ ಪದದೊಳಗೆ ಯಾವ ಅಕ್ಷರಗಳು ಇರ್ತಾವ ಅಂತ ಆತೀಗ ಸ ಮತ್ತು ತಕಾರ, ಸ ಮತ್ತು ತಕಾರ. ಉತ್ತರ ಪದದಲ್ಲಿ ಯಾವ ಬರ್ತಾವ? ಶ ಚ ಜ. ಸಂಧಿ ಆಗೋತ್ನಾಗ ಏನಂತ ಹೇಳ್ತಾರೆ ಅವರು? ಅದೇ ಅಕ್ಷರಗಳು ಆದೇಶವಾಗಿ ಬರ್ತಾವೆ. ಹೆಂಗೆ ಬರ್ತಾವ ಅಂದ್ರೆ ಇವು ಆಲ್ಮೋಸ್ಟ್ ಒತ್ತಕ್ಷರ ರೂಪದಾಗ ಬರ್ತಾವೆ. ಇಲ್ಲಿ ಐತೆ ನೋಡ್ರಿ, ಚುತ್ವ ಚುತ್ವ, ಇವ ಒತ್ತಕ್ಷರ ರೂಪದಾಗ ಬರ್ತಾವೆ ಎರಡು. ಈ ಉದಾಹರಣೆ ನೋಡ್ರಿ ಗೊತ್ತಾಗತ್ತೆ ನಿಮಗೆ. ತಪಸ್ಸ ಉತ್ತರ ಪದದಲ್ಲಿ ಏನಿದೆ? ಪೂರ್ವ ಪದದ ಕೊನೆ ಅಕ್ಷರ ಏನಾಗಿದೆ? ಸ ಇದೆ. ಉತ್ತರ ಪದದ ಮೊದಲ ಅಕ್ಷರ ಯಾವುದಾಗಿದೆ? ಶ ಇದೆ. ನಿಯಮ ಅಪ್ಲೈ ಆಯ್ತಾ? ಸ ಕ ಶ ಬರಬೇಕು ಅಂತ ಹೇಳಿ ಸಂಧಿ ಆಗೋತ್ನಾಗ ಏನು ಬರ್ತೈತಿ ಅಂತ ಹೇಳ್ತಾರು? ಸದ ಜಾಗದಲ್ಲಿ ಯಾವ ಅಕ್ಷರ ಬರ್ತೈತಿ? ಶ ಬರ್ತೈತಿ ಅಂತ ಹೇಳಿ ಬಂತ. ಅದೇ ಒತ್ತಕ್ಷರ ರೂಪದಾಗ ಬಂದು ಅಂದರೆ ತಪಸ್ ಪ್ಲಸ್ ಶಾಂತಿ, ತಪಶಾಂತಿ. ಇಲ್ಲೊಂದಿದೆ ನೋಡ್ರಿ, ಮನಸ್ಸು ಪ್ಲಸ್ ಚಂಚಲ, ಮನಸ್ಸು ಇಲ್ಲೇನಿದೆ? ಸ ಇದೆ. ಇಲ್ಲಿ ಯಾವ ಅಕ್ಷರ ಬಂದಿದೆ? ಚ ಅಕ್ಷರ ಬಂದಿದೆ. ಸ ಜಾಗದಾಗ ಏನು ಬರ್ತೈತಿ ಅಂತ ಹೇಳಿದ್ವಿ ನಾವು? ಶ ಬರ್ತೈತಿ ಅಂತ ಹೇಳಿ ಬಂದಿದೆಯಾ? ಚ ಜಾಗದೊಳಗೆ ಆ ಅಕ್ಷರ ಏನಾಗೈತಿ? ವಸ್ತಕ್ಷರ ರೂಪದಾಗ ಬಂದಿದೆ. ಹಿಂಗೆ ಬಂದು ಅಂದ್ರೆ ಅದನ್ನು ನಾವು ಅದೇ ನೋಡ್ರಿ, ಶುತ್ವ ಹಂಗೆ ಬರ್ತಾವೆ ನೋಡ್ರಿ ಅವು, ಶುತ್ವ ಸಂಧಿ. ನೆಕ್ಸ್ಟ್ ಉತ್ತರ ಪದ, ಪೂರ್ವ ಪದದಲ್ಲಿ ತ ಇದೆ, ಉತ್ತರ ಪದದಲ್ಲಿ ಏನಿದೆ? ಜ ಇದೆ. ತ ಜಾಗದಾಗ ಏನು ಬರ್ತಾವ ಅಂತ ಹೇಳಿ ನಾವು? ಚ ಆರ್ ಜ ಬರ್ತಾವ ಅಂತ ಹೇಳೀನಿ. ಇಲ್ಲಿ ನೋಡ್ರಿ, ತತ್ ಪ್ಲಸ್ ಜಾತಿ, ತಜ್ಜಾತಿ, ಜದ ಒತ್ತಕ್ಷರ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ತತ್ ಪ್ಲಸ್ ಚಿತ್ರ, ಸತ್ ಪ್ಲಸ್ ಚಿತ್ರ, ಸಚ್ಚಿತ್ರ, ಸಚ್ಚಿತ್ರ, ಅದೇ ಒತ್ತಕ್ಷರ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ಸತ್ ಪ್ಲಸ್ ಜನ, ಸಜ್ಜನ, ಸಜ್ಜೇನರ ಸಂಗು, ಹೆಜ್ಜೇನು ಸವಿದಂತೆ ಅಂತ ಹೇಳ್ತೀವಿ ನೋಡ್ರಿ. ಇದು ಜ ಉತ್ತರ ಪದದಾಗ ಇರ್ತಿತ್ತು ಅಂದರೆ ಅದು ಮತ್ತೆ ಯಾವ ರೂಪದಾಗ ಬರ್ತಾವೆ? ಇಲ್ಲ ಒತ್ತಕ್ಷರ ರೂಪದಾಗ ಬರ್ತಾವೆ. ತಿಳ್ಕೊಂಡ್ಬಿಡ್ಬೇಕು. ಶ ಚ ಜ ಒತ್ತಕ್ಷರ ರೂಪದಾಗ ಬಂದು ಅಂದರೆ ಅದು ಯಾವ ಸಂಧಿ ಆಗಿರ್ತೈತಿ? ಆಲ್ಮೋಸ್ಟು ಚುತ್ವ ಸಂಧಿ ಆಗಿರ್ತೈತಿ. ಇಲ್ಲಿ ನೋಡ್ರಿ, ಮನಸ್ಸು ಪ್ಲಸ್ ಶುದ್ಧಿ, ಸ ಜಾಗದೊಳಗೆ ಶ ಬಂದೈತಿ, ಇಲ್ಲಿ ಏನು ಬರ್ತೈತಿ? ಶುದ್ಧಿ. ನೆಕ್ಸ್ಟ್ ಬೃಹತ್ ಪ್ಲಸ್ ಛತ್ರ, ಬೃಹತ್ ಛತ್ರ. ನೆಕ್ಸ್ಟ್ ಬೃಹತ್ ಪ್ಲಸ್ ಜಾತಕ, ಬೃಹತ್ ಜಾತಕ. ಇಲ್ಲೊಂದು ನೋಡ್ರಿ, ಭಾಳ ಸಲ ಕೇಳೋಣ ಇದನ್ನು ಸರಿಯಾದ ಕ್ರಮ ಬರೀರಿ ಅಂತೇಳಿ. ಅದು ಯಾವುದಪ್ಪ ಅಂತ ಕೇಳಿದ್ರೆ ಇದನ್ನು ತೆಗಿತೀನಿ ನೋಡ್ರಿ. ಜಗಜ್ಯೋತಿ ಹಿಂಗೆ ಬರಿತೀವಿ ನಾವು. ಇದು ತಪ್ಪಾಗಿರ್ತಕ್ಕಂಥ ಕ್ರಮ. ಅದನ್ನು ಹೆಂಗೆ ಬರೀಬೇಕಪ್ಪ ಅಂತ ಕೇಳಿದ್ರೆ ಜಗ ಜ್ಯೋತಿ ಅಂತ ಬರಿಬೇಕು. ಇದನ್ನು ಬಿಡಿಸ್ಬೇಕು ಹೆಂಗೆ? ಜಗತ್ತ ಪ್ಲಸ್ ಜ್ಯೋತಿ ಏನಕತ್ರಿ? ಜಗಜ್ಯೋತಿ ಅಂತೇಳಿ. ಈ ಜಗಜ್ಯೋತಿನೂ ಕೂಡ ಯಾವ ಸಂಧಿ? ಅದು ಚುತ್ವ ಸಂಧಿ ಅಂತೇಳಿ. ಚುತ್ವ ಸಂಧಿ ಯಾವ ಸಂಧಿ? ಚುತ್ವ ಸಂಧಿ. ಹಾಗಾದ್ರೆ ಶ ಚ ಜ ಇದನ್ನ ಹಿಂಗೆ ಬರ್ಕೊಂಡ್ಬಿಟ್ರಿ ಅಂದ್ರೆ ಇವೇ ಒತ್ತಕ್ಷರ ರೂಪದಾಗ ಬರ್ತಾವೆ. ಹಿಂಗೆ ಬಂದು ಅಂದ್ರೆ ಹಾಗಾದ್ರೆ ಪೂರ್ವ ಪದದಲ್ಲಿ ಯಾವ ಅಕ್ಷರಗಳು ಇರ್ತಾವೆ ಅನ್ನಂಗಾಯ್ತು? ಸತ್ತ, ಸತ್ತ ಅಂತ, ಸತ್ತ. ಉತ್ತರ ಪದದಲ್ಲಿ ಏನು ಬರ್ತಾವ? ಶ ಚ ಜ. ಸದ ಜಾಗದಲ್ಲಿ ಯಾವ ಅಕ್ಷರ ಬರ್ತೈತಿ ಅಂತ ಹೇಳಿದ್ವಿ? ಸದ ಜಾಗದಲ್ಲಿ ಶ ಬರ್ತೈತಿ, ತದ ಜಾಗದಲ್ಲಿ ಚ ಮತ್ತು ಜ ಬರ್ತಾವೆ. ಹಿಂಗೆ ಬಂದಾಗ ಇಲ್ಲಿ ಏನಾಗತ್ರಿ? ಇದು ಬರ್ತೈತಿ, ಇಲ್ಲಿ ಏನಾಗತ್ತಿ? ಚ ಆರ್ ಜ ಆಗತ್ತಿ. ಇದು ನಾವೇನಂತ ಕರಿತೀವಿ? ಚುತ್ವ ಸಂಧಿ ಅಂತೇಳಿ ಕರಿತೀವಿ. ಅಂದರೆ ಅಕ್ಷರಗಳ ಮೇಲೇನೆ ಏನಾಗಿರ್ತಾವಪ್ಪ ಅಂತ ಕೇಳಿದ್ರೆ ಸಂಧಿಗಳು ನಿಂತಿರ್ತಾವ. ಅಕ್ಷರಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ತಿಳ್ಕೊಂಡ್ಬಿಟ್ರೆ ಸಾಕು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸಂಧಿ ಯಾವುದಪ್ಪ ಅಂತ ಕೇಳಿದ್ರೆ ಅನುನಾಸಿಕ ಸಂಧಿ ಅಂತೇಳಿ. ಯಾವ ನಾಸಿಕ ಸಂಧಿ? ಅನುನಾಸಿಕ ಸಂಧಿ. ಇಲ್ಲಿ ನೋಡ್ರಿ, ಅನುನಾಸಿಕ ಸಂಧಿ ಅಂದಾಗ ನೀವು ಪೂರ್ವ ಪದ ಉತ್ತರ ಪದ ಮರೆಯಬಾರದನ್ನ. ಪೂರ್ವ ಪದ ಉತ್ತರ ಪದ ಸಂಧಿ ಪದ ನೋಡ್ರಿ. ಜಸ್ತ್ವ ಸಂಧಿಗೆ ಅನುನಾಸಿಕ ಸಂಧಿಗೆ ಸ್ವಲ್ಪ ವ್ಯತ್ಯಾಸ. ಪೂರ್ವ ಪದದಲ್ಲಿ ಕ ಚ ಟ ತ ಪಗಳು ಬರ್ತಾವೆ. ಪೂರ್ವ ಪದದಲ್ಲಿ ಏನು ಬರ್ತಾವೆ? ಕ ಚ ಟ ತ ಪಗಳು ಬರ್ತಾವೆ. ಉತ್ತರ ಪದದಲ್ಲಿ ಏನು ಬರ್ತಾವೆ? ಅನುನಾಸಿಕ ಅಕ್ಷರ ಬರ್ತಾವೆ. ಅನುನಾಸಿಕ ಯಾವುವು? ಂಗ ಂಗ ನ ನ ಮ ಮ. ಅನುನಾಸಿಕ ಅಕ್ಷರಗಳು ಬಂದಾಗ ಸಂಧಿ ಆಗೋತ್ನಾಗೂ ಕೂಡ ಏನಾಗ್ತಾವಪ್ಪ ಅಂತ ಕೇಳಿದರೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಬರ್ತಾವೆ. ಂಗ ಂಗ ನ ನ ಮ. ಅರ್ಥ ಆಗತ್ತೈತ್ಯಾ? ಇಲ್ಲಿ ಉದಾಹರಣೆ ನೋಡ್ರಿ. ಪೂರ್ವ ಪದದಲ್ಲಿ ಏನಿರ್ತಾವ ಅಂತ ಹೇಳಿದ್ರೆ ನಾವು ಕ ಚಟ ತಪಗಳೇ ಇರ್ತಾವೆ. ಇಲ್ಲಿ ನೋಡ್ರಿ,
ತ ಇದೆ, ಟ ಇದೆ, ತ ಇದೆ, ತ ಇದೆ, ಕ ಇದೆ, ತ ಇದೆ, ತ ಇದೆ. ಅದೇ ಇರ್ತಾವ ಅಂತ ಹೇಳಿದ್ವಾ. ಉತ್ತರ ಪದದಲ್ಲಿ ಏನು ಬರ್ಬೇಕಂತ ಹೇಳಿವಿ ನಾವು, ಇವಾದರೂ ಬರ್ಬೋದು. ಇವು ಎಲ್ಲ ಅನುನಾಸಿಕನೇ, ಇವೆಲ್ಲನೂ ಏನು ಅನುನಾಸಿಕ ಅಕ್ಷರಗಳು ಬರಬೇಕಿಲ್ಲಿ. ಏನು ಮಾಡಬೇಕು, ಅನುನಾಸಿಕ ಅಕ್ಷರಗಳು ಬಂದು ಅಂದರೆ ಸಂಧಿ ಆಗುವಾಗ ಅದೇ ವರ್ಗದ, ಇಲ್ಲಿ ಫಾರ್ ಎಕ್ಸಾಂಪಲ್ ಪೂರ್ವ ಪದದಲ್ಲಿ ಕ ಆಯ್ತು ಅನ್ಕೊಡ್ರಿ, ಸಂಧಿ ಪದದಲ್ಲಿ ಏನು ಬರ್ತೈತಪ್ಪ ಅಂತ ಕೇಳಿದ್ರೆ ಜ್ಞಾನ ಬರ್ತೈತಿ. ಪೂರ್ವ ಪದದಲ್ಲಿ ಟ ಆಯ್ತು ಅನ್ಕೊಡ್ರಿ ಅಥವಾ ಚ ಆಯ್ತು ಅನ್ಕೊಡ್ರಿ, ಸಂಧಿ ಪದದಲ್ಲಿ ಏನಿರ್ತೈತಿ ಜ್ಞಾನ ಬರ್ತೈತಿ. ಚ ಇತ್ತಂದ್ರೆ ಂಗ ಬರ್ತೈತಿ, ಟ ಇತ್ತಂದ್ರೆ ನ ಬರ್ತೈತಿ, ತ ಇತ್ತಂದ್ರೆ ನ ಬರ್ತೈತಿ, ಪ ಇದ್ರೆ ಮ ಬರ್ತೈತಿ. ಒಂದು ಉದಾಹರಣೆ ನೋಡ್ರಿ ಗೊತ್ತಾಗೈತಿ. ಚಿತ್ ಪ್ಲಸ್ ಮಯ ಏನಾಯ್ತು, ಚಿನ್ಮಯ. ಇಲ್ಲಿ ಯಾವ್ದು ಅಕ್ಷರ ಇದೆ, ತ ಅಕ್ಷರ ಇದೆ. ತ ವರ್ಗದ ಅಕ್ಷರ ಯಾವುದು, ಇದು. ನೆಕ್ಸ್ಟ್ ನೋಡ್ರಿ, ಷಟ್ ಪ್ಲಸ್ ಮಾಸ ಏನು, ಷಣ್ಮಾಸ. ಷಟ್ ಇಲ್ಲಿ ಟ ಇದೆ, ಇಲ್ಲಿ ಯಾವ್ದು ಬಂದಿದೆ, ನ ಬಂದಿದೆ. ಟಕ್ಕೆ ಯಾವ್ದು ಬಂದಿದೆ ಅಪ್ಪ, ನ ಬಂದಿದೆ. ಷಟ್ ಪ್ಲಸ್ ಮಾಸ ಷಣ್ಮಾಸ ಅಂತ ಹೇಳಿ. ಇಲ್ಲಿ ನೋಡ್ರಿ, ಸತ್ ಪ್ಲಸ್ ಮಾನ, ತಕ್ಕೆ ಏನು ಬಂದಿದೆ, ನನ ಬಂದಿದೆ, ಸನ್ಮಾನ. ಜಗತ್ ಪ್ಲಸ್ ನಾಥ ಜಗನ್ನಾಥ. ವಾಕ್ ಪ್ಲಸ್ ಮಯ, ವಾಕ ಪ್ಲಸ್ ಮಯ ಯಾವ್ದು ಬಂದಿದೆ, ವಾಂಗ್ಮಯ. ಕಕ್ಕೆ ಯಾವ್ದು ಬಂದಿದೆ, ಂಗ ಬಂದಿದೆ. ನೆಕ್ಸ್ಟ್ ಚಿತ್ ಪ್ಲಸ್ ಮೂಲ ಚಿನ್ಮೂಲ. ಜಗತ್ ಪ್ಲಸ್ ಮೋಹಿನಿ ಜಗನ್ಮೋಹಿನಿ. ಸತ್ ಪ್ಲಸ್ ಮಾನ ಸನ್ಮಾನ. ಆನಂತರ ಸತ್ ಪ್ಲಸ್ ಮತಿ ಸನ್ಮತಿ. ವಾಕ್ ಪ್ಲಸ್ ಮಯ ವಾಂಗ್ಮಯ ವಾಕ್. ವಾಕ್ ಪ್ಲಸ್ ಮಯ ಹೆಂಗೆ ಬರಿಬೇಕಂದ್ರೆ ವಾಂಗ್ಮಯ. ಚಿತ್ತ ಪ್ಲಸ್ ಮೂಲ ಚಿನ್ಮೂಲ. ಚಿತ್ತ ಪ್ಲಸ್ ಮೂಲ ಚಿನ್ಮೂಲ. ದಿಕ್ ಪ್ಲಸ್ ಮೂಡ ದಿಗ್ಮೂಢ. ಅರ್ಥ ಆಗತೈತಲ್ಲ. ಅಂದರೆ ಇಲ್ಲಿ ಯಾವ ವರ್ಗದ ಅಕ್ಷರ ಇರ್ತೈತೋ ಅದೇ ವರ್ಗದ ಅಕ್ಷರಗಳು ಏನು ಮಾಡ್ತಾವೆ, ಇಲ್ಲ ಸಂಧಿ ಪದಗಳಲ್ಲಿ ಬರ್ತಾವೆ. ಈ ರೀತಿಯಾಗಿ ಬಂದ್ರೆ ಅದನ್ನು ನಾವೇನಂತ ಕರಿತೀವಿ, ಅನುನಾಸಿಕ ಸಂಧಿ ಅಂತ ಕರಿತೀವಿ. ಇಲ್ಲಿ ಹೇಳ್ತಾರೆ ನೋಡ್ರಿ, ಪೂರ್ವ ಪದದ ಕ ಚ ಟ ತ ಪಗಳಿಗೆ ಉತ್ತರ ಪದದಲ್ಲಿ ಅನುನಾಸಿಕ ಅಕ್ಷರಗಳು ಬಂದಾಗ, ಯಾವ ಅಕ್ಷರಗಳು ಬಂದಾಗ, ಅನುನಾಸಿಕ ಅಕ್ಷರಗಳು ಬಂದಾಗ ಸಂಧಿ ಆಗುವಾಗ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವೇನಂತ ಕರಿತೀವಿ, ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತೀವಿ. ಅದೇ ನಿಯಮ ನಮಗೆ ಏನಾಕೈತಿ, ಇಲ್ಲಿ ಯಥಾವತ್ತಾಗಿ ಅಪ್ಲೈ ಆಗತ್ತೆ. ಅರ್ಥ ಆಗತ್ತಿತ್ತಲ್ಲ. ಎಸ್. ಹಾಗಾದರೆ ಇದು ಯಾವ ಸಂಧಿ ಸ್ನೇಹಿತರೆ, ಅನುನಾಸಿಕ ಸಂಧಿ ಅಂತ ಹೇಳಿ. ಯಾವ ಸಂಧಿ, ಅನುನಾಸಿಕ ಸಂಧಿ. ಜಸ್ತ್ವ ಸಂಧಿಗೆ ಚುತ್ವ ಸಂಧಿಗೆ ಅನುನಾಸಿಕ ಸಂಧಿಗೆ ಎಷ್ಟು ವ್ಯತ್ಯಾಸ ಇದೆ? ಜಸ್ತ್ವ ಸಂಧಿಗೆ ಅನುನಾಸಿಕ ಸಂಧಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಜಸ್ತ್ವ ಸಂಧಿಯಲ್ಲಿಯೂ ಕೂಡ ಕ ಚ ಟ ತ ಪಗಳು ಬರ್ತಾವ. ಉತ್ತರ ಪದದಲ್ಲಿ ಇಲ್ಲಿ ಏನು ಮಾಡ್ತಾವ, ಅನುನಾಸಿಕ ಸಂಧಿಯಲ್ಲಿ ಅನುನಾಸಿಕ ಅಕ್ಷರಗಳು ಬರ್ತಾವ. ಜಸ್ತ್ವ ಸಂಧಿಯಲ್ಲಿ ಅನುನಾಸಿಕ ಅಕ್ಷರಗಳು ಬರಂಗಿಲ್ಲ. ಅನುನಾಸಿಕ ಅಕ್ಷರಗಳು ಬಂದು ಅಂದರೆ ಅನುನಾಸಿಕ ಸಂಧಿ, ಅನುನಾಸಿಕ ಅಕ್ಷರಗಳು ಬರಲಿಲ್ಲ ಅಂದರೆ ಅದು ಯಾವುದಾಕೈತಿ, ಜಸ್ತ್ವ ಸಂಧಿ ಆಕೈತಿ. ಇದರದ ಬಗ್ಗೆ ಗೊತ್ತಿರಬೇಕು, ಕಂಪ್ಯಾರಿಸನ್ ಗೊತ್ತಿರಬೇಕು, ಡಿಫ್ರೆನ್ಸು ಕೂಡ ಏನಾಗಿರಬೇಕು ಗೊತ್ತಿರಬೇಕು. ಅಷ್ಟು ಗೊತ್ತಿದ್ರೆ ಸಂಧಿಗಳನ್ನು ನಾವು ಏನು ಮಾಡ್ಬೋದು, ಈಸಿಯಾಗಿ ಅಂಕಗಳನ್ನು ಕ್ಯಾರಿ ಮಾಡ್ಬೋದು. ಎಸ್. ನೆಕ್ಸ್ಟ್ ನೋಡ್ರಿ, ವಿಸರ್ಗ ಸಂಧಿ ಅಂತೇಳಿ. ಇದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಧಿ. ಯಾವುದು, ವಿಸರ್ಗ ಸಂಧಿ ಅಂತೇಳಿ. ಇಲ್ಲಿ ಹೇಳ್ತಾರೆ ನೋಡ್ರಿ, ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಅಕಾರದ ಮುಂದಿನ ವಿಸರ್ಗಕ್ಕೆ, ಪೂರ್ವ ಪದದೊಳಗೆ ಏನು ಇರ್ಬೇಕಂತ ಹೇಳ್ತಾರೆ ಅವರು, ಉತ್ತರ ಪದ ಸಂಧಿ ಪದ. ಪೂರ್ವ ಪದದಲ್ಲಿ ಏನಿರ್ತಾವಂತ ಹೇಳ್ತಾರ, ಅಕಾರದ ಮುಂದಿನ ವಿಸರ್ಗಕ್ಕೆ ಉತ್ತರ ಕಾರ. ನೋಡ್ರಿ, ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಅಕಾರದ ಮುಂದಿನ ವಿಸರ್ಗಕ್ಕೆ, ಅಕಾರವಾಗಲಿ ಅಥವಾ ಮೃದು ವ್ಯಂಜನವಾಗಲಿ ಪರವಾದರೆ ವಿಸರ್ಗವು ಲೋಪವಾಗಿ ಅದರ ಸ್ಥಾನದಲ್ಲಿ ಊಕಾರ ಅಥವಾ ಓಕಾರ ಬರ್ತೈತಿ ಅಂತೇಳಿ. ಇಲ್ಲಿ ಅಕಾರ ಆದರೂ ಬರ್ಬೋದು, ಇಲ್ಲಾಂದ್ರೆ ಮೃದು ವ್ಯಂಜನ ಆದರೂ ಬರ್ಬೋದು. ಹಿಂಗೆ ಬಂದಾಗ ಏನಾಗೈತಿ, ಊಕಾರ ಅಥವಾ ಓಕಾರ ಆದೇಶವಾಗಿ ಆಕೈತಿ, ಇದು ಲೋಪ ಆಕೈತಿ ಅಷ್ಟೇ. ಇಲ್ಲಿ ನೋಡ್ರಿ ಉದಾಹರಣೆ ಹೇಳ್ತಾರೆ ಅವರು. ಉದಾಹರಣೆ ನೋಡಿದ್ರೆ ಅದು ಅರ್ಥ ಆಗತ್ತೆ. ಒಂದು ಉದಾಹರಣೆ ನೋಡೋಣ. ನೋಡ್ರಿ, ಇಲ್ಲಿ ಮನಃ ಅಂತಕ್ಕಂಥದ್ದು ಇದೆ. ಇದರ ಯಾವ ಅಕ್ಷರ ಇದೆ, ವಿಸರ್ಗಾಕ್ಷರ ಇದೆ. ಉತ್ತರ ಪದದಲ್ಲಿ ಏನು ಬರ್ಬೇಕಂತ ಹೇಳ್ತಾರೆ ಅವರು, ಅಕಾರ ಬರ್ಬೇಕಂತ ಹೇಳ್ತಾರೆ, ಬಂದಿದೆ. ಪೂರ್ವ ಪದದಲ್ಲಿ ವಿಸರ್ಗ ಇರ್ತೈತಿ, ಉತ್ತರ ಪದದಲ್ಲಿ ಏನಿರ್ತೈತಿ, ಅ ಆರ್ ಮೃದು ವ್ಯಂಜನ ಇರ್ತೈತಿ ಅಂತ ಹೇಳ್ತಾರೆ.
ಈ ಅ ಅಥವಾ ಮೃದು ವ್ಯಂಜನ ಬಂದೈತಿ ಅಂದರೆ ಸಂಧಿ ಆಗೋತ್ನಾಗ ಏನು ಬರ್ತಾವ ಅಂತ ಹೇಳ್ತಾರೆ ಅವರು, ಊಕಾರ ಅಥವಾ ಓಕಾರ ಬರ್ತೈತಿ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನೋಡ್ರಿ, ಮನಃ ಪ್ಲಸ್ ಅನುರಾಗ ಏನಾಗೈತಿ, ಮನೋನುರಾಗ. ಇಲ್ಲಿ ಯಾವ ಅಕ್ಷರ ಬಂತು, ಓಕಾರ. ಅದೇ ರೀತಿ ಮನಃ ಪ್ಲಸ್ ವಿಜ್ಞಾನ, ಮನೋವಿಜ್ಞಾನ. ನೀವು ತಿಳ್ಕೊಬೇಕು, ಮನೋವಿಜ್ಞಾನ ಅಂತಕ್ಕಂಥದ್ದನ್ನು ಕೂಡ ಯಾವ ಸಂಧಿಯಪ್ಪ, ವಿಸರ್ಗ ಸಂಧಿ ಅಂತೇಳಿ. ನೆಕ್ಸ್ಟ್ ತಪಃ ಪ್ಲಸ್ ಅನುಷ್ಠಾನ. ಇಲ್ಲೇನಿದೆ, ಅಹ ಅನುಷ್ಠಾನ. ಇಲ್ಲಿ ಯಾವ ಅಕ್ಷರ ಇದೆ, ಅಕಾರ ಇದೆ, ಅದು ಏನಾಗತ್ತೆ, ತಪೋನುಷ್ಠಾನ, ಓಕಾರ. ತಪಃ ಪ್ಲಸ್ ವನ, ತಪೋವನಃ. ನೆಕ್ಸ್ಟ್ ಮನಃ ಪ್ಲಸ್ ನಿಗ್ರಹ, ಮನೋನಿಗ್ರಹ. ನೆಕ್ಸ್ಟ್ ತಪಃ ಪ್ಲಸ್ ಭಂಗ, ತಪೋಭಂಗ. ನೆಕ್ಸ್ಟ್ ಮನಃ ಪ್ಲಸ್ ರಥ, ಮನೋರಥಃ. ನೆಕ್ಸ್ಟ್ ತಪಃ ಪ್ಲಸ್ ನಿಧಿ, ತಪನಿಧಿ. ನೋಡ್ರಿ, ತಪೋನಿಧಿ, ತಪನಿಧಿ ಅಲ್ಲ, ತಪೋನಿಧಿ. ಈ ರೀತಿಯಾಗಿ ಇದನ್ನು ನೋಡ್ರಿ ಆಗೊಮ್ಮೆ ಏನು ಅನಿಸ್ತೈತಪ್ಪ ಅಂತ ಕೇಳಿದ್ರೆ, ಸರ್ ನೀವು ಅವಾಗಲೇ ಹೇಳಿದ್ರಿ ಎ ಅಥವಾ ಓ ಬಂದ್ರೆ ಗುಣಸಂಧಿ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ನಿಯಮ ಹಾಗೆ ಅನಿಸ್ತಿದೆ, ನಿಯಮ ಹೇಗೆ ಅನಿಸ್ತಿದೆ, ಹಾಗೆ ಅನಿಸ್ತಾ ಇದೆ. ಆದರೆ ನಿಯಮ ಹಾಗೆ ಅನಿಸ್ತಿರ್ಬೋದು, ಏನಂತೇಳಿ, ಎ ಮತ್ತು ಓ ಬಂದರೆ ಗುಣಸಂಧಿ ಅಂತ. ಇದನ್ನೆಲ್ಲ ನೋಡ್ರೆ ಓನ ಬಂದಿದೆ, ಇದನ್ನೆಲ್ಲ ನೋಡ್ರೆ ಓನ ಬಂದಿದೆ, ಇದನ್ನೆಲ್ಲ ನೋಡ್ರೆ ಓ ಬಂದಿದೆ, ಇದನ್ನೆಲ್ಲ ನೋಡ್ರೆ ಓ ಬಂದಿದೆ. ಬಟ್ ಬಿಡಿಸಿ ನೋಡ್ರಿ, ಅದನ್ನು ಬಿಡಿಸ್ತೀರಪ್ಪ. ಈಗ ಅದನ್ನು ಹೆಂಗೆ ಬಿಡಿಸ್ತೀರಿ, ಮನ ಪ್ಲಸ್ ರೋಗ, ಮನೋರೋಗ. ಓಕೆ, ನಾವು ನಿಯಮ ಹೇಳ್ತದೆ ಗುಣಸಂಧಿದು, ಪೂರ್ವ ಪದದ ಆಕಾರಗಳಿಗೆ, ಉತ್ತರ ಪದದಲ್ಲಿ ಈ ಕಾರಗಳು ಬಂದ್ರೆ ಎ ಕಾರವು, ಉ ಕಾರಗಳು ಬಂದ್ರೆ ಓ ಕಾರವು, ರು ಕಾರ ಬಂದ್ರೆ ಅರ್ ಕಾರವು. ಇಲ್ಲಿ ಅದೇ ಅಪ್ಲೈ ಆಕತ್ತಲ್ರಿ ಸರ್, ಮನ ಪ್ಲಸ್ ರೋಗ, ಮನೋರೋಗ ಅದೇ ಅಪ್ಲೈ ಆಕೈತಲ್ಲ. ಮತ್ತು ಹೆಂಗೆ ಇದಾಗತ್ತೆ ಅಂತ ನೀವು ಕೇಳ್ಬೇಕು, ನೀವು ಕೇಳಲ್ಲ. ಬಟ್ ಬಿಡಿಸ್ತಕ್ಕಂಥ ಕ್ರಮ ಏನದು ತಪ್ಪು. ಯಾಕಂದರೆ ಇಲ್ಲಿ ಮನಃ ಅಂತಕ್ಕಂಥ ವಿಸರ್ಗವನ್ನು ಏನು ಮಾಡಬೇಕು, ಬಳಸಬೇಕು. ಅದಕ್ಕಾಗಿ ನಾನು ಲಾಸ್ಟ್ ಒಂದು ಎಕ್ಸಾಮಲ್ಲಿ ಕೇಳಿದರು, ಯೋಗವಾಹ ಅಥವಾ ಕ್ಲಿಬ ವರ್ಣಗಳು ಯಾವ ಅಕ್ಷರ ಜೊತೆಗೆ ಬಳಕೆ ಆಗ್ತಾವೋ ಸ್ವರಾಕ್ಷರ ಜೊತೆಗೆ ಬಳಕೆ ಆಗ್ತಾವು. ಸ್ವರಾಕ್ಷರ ಜೊತೆಗೆ ಬಳಕೆ ಆಗೋದ್ರಿಂದ ಇಲ್ಲಿ ಏನಾಗತ್ತೆ, ಅದು ವಿಸರ್ಗವಾಗಿ ಕನ್ವರ್ಟ್ ಆಗುತ್ತೆ. ಅದರ ಮುಂದೆ ಯಾವ ಅಕ್ಷರ ಬರ್ಬೇಕಂತ ಹೇಳ್ತಾರೆ ಅವರು, ಅಕಾರ ಬರ್ಬೇಕಂತ ಹೇಳ್ತಾರೆ. ಅಕಾರ, ಮನಃ ಪ್ಲಸ್ ಅನುರಾಗ, ಮನಃ ಪ್ಲಸ್ ರೋಗ ಎಲ್ಲಿ ಬರ್ತದೆ, ಮನಃ ಪ್ಲಸ್ ಅನುರಾಗ, ಮನಃ ಪ್ಲಸ್ ನೂರಾಗ ಅಂತ ಬರಿಬಾರ್ದು, ನೂರಾಗ ಅಂತ ಬರಿಬಾರ್ದು, ಅನುರಾಗ ಅಂತ ಬರಿಬೇಕು. ಓಕೆ, ಮನಃ ಪ್ಲಸ್ ಅನುರಾಗ. ನಮ್ಮ ನಿಯಮ ಪೂರ್ವ ಪದದಲ್ಲಿ ಇವು ಇರಬೇಕು, ಉತ್ತರ ಪದದಲ್ಲಿ ಅ ಆರ್ ಮೃದು ವ್ಯಂಜನ. ಮೃದು ವ್ಯಂಜನ ಅಂದರೆ ಯಾವುದು, ಲಂಬವಾಗಿ 1 ಮತ್ತು 2ನೇ ಸಾಲಿನ ಅಕ್ಷರಗಳನ್ನು ಬಿಟ್ಟು ಬೇರೆ ಯಾವ ಬಂದರೂ ಅವು ಮೃದು ವ್ಯಂಜನ. ಇಲ್ಲಿ ನೋಡ್ರಿ, ಲಂಬವಾಗಿ 1 ಮತ್ತು 2ನೇ ಸಾಲಿನ ಅಕ್ಷರ ಅಂದರೆ ಯಾವುವು, ಈ ಉದಾಹರಣೆಗೆ ಕ, ಚ, ಠ, ತ, ಪ, ಗ, ಸಾರಿ ಇನ್ನೊಂದು ಕ ಚಟ ತಪ್ಪ, ಕ, ಚ, ಸಾರಿ ಚ, ಠ, ತ, ಇವು ಕರ್ಕಶ ವರ್ಣಗಳು. ಇವುಗಳನ್ನು ಬಿಟ್ಟು ಬಂದಾಗ ನೋಡ್ರಿ ಇಲ್ಲೆಲ್ಲ ಅದೆಲ್ಲರ ಬಂದೈತೇನೆ, ಬಂದಿಲ್ಲ. ಅದಕ್ಕಾಗಿ ಏನಂತ ಹೇಳ್ತಾರೆ ಅವರು, ಪೂರ್ವ ಪದದಲ್ಲಿ ವಿಸರ್ಗಾಕ್ಷರ ಅದ್ಯಾವುದು ಆಹಾ, ಉತ್ತರ ಪದದಲ್ಲಿ ಅ ಅಥವಾ ಏನಿರಬೇಕು, ಮೃದು ವ್ಯಂಜನ ಬಂದಿರಬೇಕು. ಸಂಧಿ ಆಗೋತ್ನಾಗ ಏನು ಬರ್ತೈತಿ, ಓಕಾರ ಅಥವಾ ಊಕಾರ. ಅದೇ ರೀತಿ ಅಪ್ಲೈ ಆಗಿದೆ. ಈಗ ನಾನು ಹೇಳಿದೆ ನಿಮಗಿದೆ ಏನಂತ, ತಪಃ ಪ್ಲಸ್ ವನ, ತಪೋವನ. ಮತ್ತು ಹಂಗಂತೇಳಿ ನೀವು ಅದನ್ನು ತಪ ಪ್ಲಸ್ ವನ ಅಂತ ಹಿಂಗೆ ಬರಿಬಾರ್ದು, ಅದು ಏನಾಗತ್ತಾ, ತಪ್ಪಾಗಿರ್ತಕ್ಕಂತಹ ಕ್ರಮ ಆಗತ್ತೆ. ವಿಸರ್ಗ ಸಂಧಿ, ಯಾವ ಸಂಧಿ, ವಿಸರ್ಗ ಸಂಧಿ. ಇದು ಕೂಡ ಗುಣಸಂಧಿಯ ತರಾನ ಪದ ಅನಿಸಿದ್ರು ಕೂಡ ಅದು ಗುಣಸಂಧಿ ಪದ ಅಲ್ಲ. ಅದು ಯಾವ ಸಂಧಿ ಪದ ಆಗತ್ತೆ, ಅದು ವಿಸರ್ಗ ಸಂಧಿಯ ಪದಗಳು ಆಗುತ್ತವೆ. ಓಕೆ, ಸಂಧಿಗಳು ಅಂದಾಗ ನಾವು ಎಷ್ಟು ರೀತಿಯ ಸಂಧಿಗಳನ್ನು ನೋಡ್ತೀವಿ ಇಲ್ಲೇ. ಸಂಧಿಗಳು ಅಂದಾಗ ನಾವು 2 ರೀತಿಯ ಸಂಧಿಗಳನ್ನು ನೋಡ್ತೀವಿ. ಒಂದು ಕನ್ನಡ ಸಂಧಿಗಳು, ಮತ್ತೊಂದು ಸಂಸ್ಕೃತ ಸಂಧಿಗಳು ಅಂತೇಳಿ. ಹೌದಾ, ಕನ್ನಡ ಸಂಧಿಯಲ್ಲಿ 2 ಭಾಗದಾಗ ಅಧ್ಯಯನ ಮಾಡ್ತೀವಿ, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತೇಳಿ. ಇಲ್ಲೂ ಕೂಡ 2 ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ ಅಂತ. ಸ್ವರ ಸಂಧಿ ಒಳಗೆ ನಾವು ಕನ್ನಡದಾಗ 2 ನೋಡ್ತೀವಿ, ಲೋಪ, ಆಗಮ ಅಂತೇಳಿ. ವ್ಯಂಜನ ಸಂಧಿ ಯಾವುದು, ಆದೇಶ ಅಂತೇಳಿ.
ಇಲ್ಲಿ ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಕೂಡ ಏನು ಮಾಡ್ತೀವಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ ಅಂತ ನೋಡ್ತೀವಿ. ಓಕೆ, ವ್ಯಂಜನ ಸಂಧಿಯಲ್ಲಿ ಯಾವುದು ನೋಡ್ತೀವಿ, ಜಸ್ತ್ವ ನೋಡ್ತೀವಿ. ಆ ನಂತರ ಯಾವ ಮಾಡ್ತೀವಿ, ಶುತ್ವ ನೋಡ್ತೀವಿ. ಆ ನಂತರ ಯಾವ್ದು ನೋಡ್ತೀವಿ, ಅನುನಾಸಿಕ ನೋಡ್ತೀವಿ. ಆ ನಂತರ ಏನು ಮಾಡ್ತೀವಿ, ವಿಸರ್ಗ ನೋಡ್ತೀವಿ. ಈ ರೀತಿಯಾಗಿ ಸಂಧಿಗಳನ್ನು ನೋಡಬೇಕಾದಾಗ ಆ ಸಂಧಿಗಳ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಗೊತ್ತಾಗತ್ತೆ ಎಲ್ಲವೂ ಕೂಡ ಅಕ್ಷರಗಳೇ. ಇಲ್ಲಿ ಲೋಪದೊಳಗೆ ಕಳ್ಕೊಂಡು ಹೋಗುತ್ತೆ, ಆಗಮದೊಳಗೆ ಏನಾಗತ್ತೆ, ಒಂದು ಅಕ್ಷರ ಹೊಸದಾಗಿ ಬರ್ತೈತಿ. ಆದೇಶ ಅಂದರೆ ಬೇರೊಂದು ಅಕ್ಷರ ಬರ್ತೈತಿ. ಇಲ್ಲಿ ಅಂದರೆ ಏನಿರ್ತಾವು, ಆ ಈ ಉ ಅಕ್ಷರಗಳು ಬರ್ತಾವೆ. ಇಲ್ಲಿ ಯಾವ್ದು ಬರ್ತೈತಿ, ಎ ಓ ಬರ್ತೈತಿ. ಇಲ್ಲಿ ಯಾವ್ದು ಬರ್ತೈತಿ, ಐ ಔ ಬರ್ತೈತಿ. ಇಲ್ಲಿ ಯಾವ್ದು ಬರ್ತೈತಿ, ಯ ವ ಬರ್ತಾವೆ. ಇಲ್ಲಿ ಯಾವ್ದು ಬರ್ತಾವೆ, ಕಚಡ ತಪಗಳೇ ಬರ್ತಾವ. ಇಲ್ಲಿ ಯಾವ್ದು ಬರ್ತಾವ, ಸ ಮತ್ತು ತದ ಮುಂದೆ ಶ ಚ ಜಗಳು ಬರ್ತಾವೆ. ಅನುನಾಸಿಕ ಮುಂದೆನೂ ಕೂಡ ಕಚಡ ತಪಗಳು, ಅನುನಾಸಿಕ ಅಕ್ಷರಗಳು ಬರ್ತಾವ. ವಿಸರ್ಗದೊಳಗೆ ಯಾವ ಬರ್ತಾವ, ಒಂದು ವಿಸರ್ಗ ಅಕ್ಷರ, ಅದ್ರ ಮುಂದೆ ಯಾವ ಬರ್ತಾವ, ಆರ್ ಮೃದು ವ್ಯಂಜನ ಸಿಗ್ತೈತಿ. ಸಂಧಿ ಆಗೋತ್ನಾಗ ಯಾವ ಅಕ್ಷರ ಬರ್ತೈತಿ, ಓ ಅಕ್ಷರ ಬರ್ತೈತಿ ಅಂತೇಳಿ. ಈ ರೀತಿಯಾಗಿ ನಾವು ವಿಷಯವನ್ನು ಸಂಪೂರ್ಣವಾಗಿ ಒಂದು ಸಲ ಅವಲೋಕನ ಮಾಡ್ಕೊಂಡ್ರೆ ಸಂಧಿ ಮತ್ತು ಸಮಾಸಗಳು ಬಹಳ ಈಜಿ. ಅವುಗಳ ಬಗ್ಗೆ ಗೊಂದಲ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆಯೇ ಇಲ್ಲ. ಇಲ್ಲಿ ಸಂಧಿಗಳ ಬಗ್ಗೆ ಸಂಪೂರ್ಣವಾಗಿ ಅರ್ಥೈಸ್ಕೊಂಡ್ರಿ ಅಂದ್ಕೊಂಡು ನಾನು ಇಲ್ಲಿ ಸಂಧಿಗೆ ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ಅದನ್ನೊಂದು ಸಂಧಿ ಸೇರಿಸ್ತೀನಿ, ಅದಕ್ಕೆ ವಿರಾಮ ನೀಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.